ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತೊಂದು ಫ್ಯಾಮಿಲಿ ಜೊತೆಗೆ ಬ್ಯೂಟಿಫುಲ್ ಟ್ರಿಪ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಹೇಳಿ ಎಕ್ಸ್ಪೀರಿಯೆನ್ಸ್ ಮಾಡೋ ಜೊತೆಗೆ ನಿಮ್ಮ ಜೊತೆಗೂ ನಾವು ಶೇರ್ ಮಾಡ್ಕೋತೀವಿ ನಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಂಗಿತ್ತು ಅಂಥೇಳಿ. ನೇಚರ, ಹಿಸ್ಟ್ರಿ ಬಗ್ಗೆ, ಫ್ಯಾಮಿಲಿ ಟೈಮ್ ಎಲ್ಲ ನಿಮ್ಗೆ ಒಂದೇ ಲಾಗ್ನಾಗ ನೋಡೋಕೆ ಸಿಗ್ತದೆ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ, ಎಂಡ್ವರೆಗೂ ನೋಡಿರಿ. ನಮ್ಮ ಟ್ರಿಪ್ ಎಲ್ಲ ಹೆಂಗಾಯಿತು ಏನು ಆಯಿತು ಅಂತ ಹೇಳ್ತೀವಿ ಎಂಡ್ವರೆಗೂ. ಸೊ ಮಾರ್ನಿಂಗ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಫ್ಯಾಮ್ಲಿ ಜೊತೆ ಟ್ರಾವೆಲ್ ಮಾಡೋದು ಎಕ್ಸೈಟ್ಮೆಂಟ್ ಆಲ್ವೇಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಣ ಹೋಗೋ ರೋಡ್ ಐತಲ್ರಿ, ಅದಂತೂ ಗ್ರೀನಿಶ್ ಫ್ರೆಶ್ ಏರ್, ಮೈಂಡ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಆಗುತ್ತೆ ನೋಡ್ರಿ. ಸೊ ಈ ಥರ ಜರ್ನಿ ಮಾಡೋದ್ರ ಫ್ಯಾಮ್ಲಿ ಜೊತೆ ಇಷ್ಟು ಖುಷಿ ಸಿಗ್ತದಲ್ಲ, ಸೊ ಅದಂತೂ ಅನ್ಬಿಲಿಯಬಲ್ ಅಂತ ಹೇಳ್ಬೋದು. ಲಾಂಗ್ ಜರ್ನಿ ಆದರೂ ವ್ಯೂ ಅಂತೂ ಅಷ್ಟೇ ಬೋರ್ ಆಗಲ್ಲ. ಸೊ ಅಷ್ಟೇ ಬೋರ್ ಆಗಲ್ಲ ವ್ಯೂ. ಹಂಗೆ ನೇಚರ್ ಅಂತೂ ನಿಮ್ಗೆ ಮ್ಯಾಲೆ ಮುಗುಲ್ ನೋಡೋಕ್ಕೆ ಸಿಗಲ್ಲ, ಅಷ್ಟು ಒಂಥರ ದೊಡ್ಡ ಅರಣ್ಯ ಇದ್ದಂಗೆ ಐತಿ. ಸೊ ಬರ್ರಿ ಇವತ್ತು ಯಾಣ ಹೋಗೋಣತ್ತ, ನೋಡೋಣ ಎಲ್ಲ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಇರಾಕ್ ಬರಲ್ಲ, ಮತ್ತೆ ಆಮೇಲೆ ಮತ್ತೆ ಹೋಗಿತ್ತ ಕಾಡೊಳಗದು ಯಾರು ಕಂಡಿಡಿದ್ರು ಗೊತ್ತಿಲ್ಲ. ಫುಲ್ ಕಾಡದಲ್ರಿ ಅಲ್ಲಿ ಯಾರು ಹೋದ್ರು ಫಸ್ಟ್, ಯಾರು ಕಂಡಿಡಿದ್ರು ಭಾರಿ ಡೇಂಜರ್ ಪ್ಲೇಸ್. ಏನು ಅಕ್ಕಪಕ್ಕ ಏನು ಕಾಣಿಸೋದಿಲ್ಲ, ಗೊತ್ತಿಲ್ಲ. 19 ಕಿಲೋಮೀಟರ್ಸ್ ಇರೋದು ಕರೆ, ಬಟ್ ಭಾಳ ಡೇಂಜರ್ ನೋಡೋದು. ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ. ಯಾಣ ಪಾರ್ಕಿಂಗ್ ಏರಿಯಾ ರೀಚ್ ಆಗಬೇಕಾದ್ರೆ ಅದು ಒಂದು ಫೀಲ್ ಆಗುತ್ತಲ್ಲ, ಅದು ಅಂತೂ ಅನ್ಬಿಲಿಯಬಲ್ ಅಂತ ಹೇಳ್ಬೋದು. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಿರ್ತದೆ ಆ ಫೀಲಿಂಗ್ ಏನು ಅನ್ನೋದು. ಅಷ್ಟು ಶಾಂತ, ಅಷ್ಟು ಮನ್ಸಿಗೆ ಶಾಂತಿ ಸಿಗ್ತದೆ ನೋಡ್ರಿ ಇಂಥಲ್ಲೆಲ್ಲ ಟ್ರಾವೆಲ್ ಮಾಡೋದ್ರಿಂದ. ಅದು ಫ್ಯಾಮ್ಲಿ ಜೊತೆಗೆ ಮಾಡೋ ಟ್ರಾವೆಲ್ ಅಂತೂ ಆ ಎಕ್ಸ್ಪೀರಿಯೆನ್ಸ್ ಅಂತೂ ಅನ್ಬಿಲಿಯಬಲ್ ಅಂತ ಹೇಳ್ಬೋದು. ಸೊ ನಾವು 10 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ವಾಟರ್ ಬಾಟಲೆಲ್ಲ ರೆಡಿ ಮಾಡಿಕೊಂಡು ಇನ್ನು ಟ್ರೆಕ್ಕಿಂಗ ಸ್ಟಾರ್ಟ್ ಮಾಡಬೇಕು. 1 ಕಿಲೋಮೀಟರ್ ಅದಂತ ಹೇಳ್ಯಾರ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡತ್ತೀವಿ ಪ್ಲೇಸಿಗೆ. ಸೊ ಮೊದಲು ಟಿಕೆಟ್ ಎಲ್ಲ ತೊಗೊಂಡ್ವಿ. ಸೊ ಬರ್ರಿ ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ಮತ್ತು ನಮ್ಮ ಟ್ರೆಕ್ಕಿಂಗ ಹೆಂಗಿರ್ತದೆ ಏನು ನೋಡೋಣ. ಸುಸ್ತಾಗುತ್ತೋ ಏನು ಗೊತ್ತಿಲ್ಲ, ಅದ್ರಾಗ ಹುಡುಗರು ಬೇರೆ ಎತ್ಕೋಬೇಕು. ಸೊ ಏನು ಹೊಟ್ಟೆ ಫೀಲೇ ಆಗಲಿಲ್ಲ ನಮಗಂತೂ. ಅರ್ಧ ಬಂದಿದ್ದು ಆಲ್ರೆಡಿ, ಏನೂ ಹೊಟ್ಟೆ ಫೀಲ್ ಆಗಲಿಲ್ಲ, ಅಷ್ಟು ಆರಾಮಾಗಿ ಬಂದ್ವಿ. ಏನು ಇಷ್ಟು ನಡೆಯತ್ತೀವಲ್ಲ ಅಂಥೇಳಿ ಅನ್ಸೋವಲ್ತ, ಆ ಥರ ನಾವು ನಡ್ಕೊಂಡು ಬಂದ್ವಿ. ಸೊ ಮಸ್ತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಲ್ಲಿ ಇದೊಂದು ಹಿಸ್ಟೋರಿಕಲ್, ಇದೊಂದು ಟೂರಿಸ್ಟ್ ಪ್ಲೇಸ್ ಅಷ್ಟೇ ಅಲ್ಲ, ಇದೊಂದು ಹಿಸ್ಟೋರಿಕಲ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ತುಂಬ ಹಿಸ್ಟ್ರಿ ಅದ, ಬಸವೇಶ್ವರನ ಹಿಸ್ಟ್ರಿ ಅದ, ನಾನು ಹೇಳ್ತೀನಿ ನಿಮ್ಗೆ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ, ಎಂಡ್ವರೆಗೂ ನೋಡ್ರಿ. ಸೊ ಫೈನಲಿ ನಾವು ರೀಚ್ ಆದ್ವಿ ಯಾಣ ಕೇವ್ಸ್. ಸೊ ಬರ್ರಿ ಒಳಗೆಲ್ಲ ಹೆಂಗೆ ನೋಡೋ. ಮತ್ತು ಇದು ಗುಹೆದ ಕೆಳಗಡೆ ಬಂದು ಭೈರವೇಶ್ವರ ಅಂತ ಹೇಳಿ ಲಿಂಗ ಐತ್ರಿ, ಭೈರವೇಶ್ವರ ಶಿಖರ ಒಳಗೆ. ಸೊ ಇಲ್ಲಿ 2 ಶಿಖರ ಒಳಗ, ಒಂದು ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತ ಹೇಳಿ 2 ಅದಾವ. ಸೊ ಫಸ್ಟ್ ನಾವು ಹೋಗಿದ್ದು ಭೈರವೇಶ್ವರ ಶಿಖರ. ಕೆಳಗಡೆಯಲ್ಲಿ ಭೈರವೇಶ್ವರ ಲಿಂಗ ಐತ್ರಿ. ಅಲ್ಲಿ 24 hours ಯಾವಾಗಲೂ ಮೇಲೆ ಗುಹೆದಿಂದ ಲಿಂಗದ ಮೇಲೆ ನೀರು ಬೀಳ್ತಿರ್ತಾವಂತ. ಅಲ್ಲಿ ಒಳಗಡೆ ಹೋದ್ರೆ ಇಷ್ಟು ಶಾಂತದಲ್ಲ, ಅಲ್ಲಿ ಅಷ್ಟೇ ಯಾರು ಸೌಂಡು ಮಾಡಂಗಿಲ್ಲ. ಸೊ ವಿಡಿಯೋಸ್ ಮಾಡೋಕ್ಕೂ ಅಲಾವಿಲ್ರಿ ಅಲ್ಲಿ, ಹಾಗಾಗಿ ನಾವು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಇದೇನದಲ್ಲ, ಇದು ಇಲ್ಲಿ ಮೇಲ್ ಎಂಟ್ರೆನ್ಸ್, ಫುಲ್ ಗುಹೆ ಮೇಲ್ಗಡೆ ಹೋಗ್ಬೋದು ನಾವು ಗುಹೆ ಒಳಗೆ. ಇಲ್ಲಿ ನಿಮ್ಗೆ ಚಾರ್ಜ್ ಮಾಡ್ತಾರೆ 10 rupees ಪರ್ ಪರ್ಸನ್, 10 rupees ಚಾರ್ಜ್ ಮಾಡಿದ್ರು. ಸೊ ಬರ್ರಿ ಈಗ ಮ್ಯಾಲೆ ಹೋಗು. ಮತ್ತು
ನಾವು ಎಷ್ಟು ಸ್ಟೆಪ್ಸ್ ಅದಾವ ಅಂತ ಕೇಳಿದ್ವಿ. ಸೊ ಬರೀ 500 ಸ್ಟೆಪ್ಸ್ ಅದಾವ ಅಂತ ಹೇಳಿದ್ರು. ಸೊ ನೋಡ್ರಿ ಅದು ನೇಚರ್ ಹೆಂಗದ, ಅದ್ರ ಮಧ್ಯೆ ನಡ್ಕೊಂಡು ಹೋಗಕ್ಕೆ ಒಂಥರ ನೆಮ್ಮದಿ ಸಿಗ್ತದೆ ನೋಡ್ರಿ ಇಂಥಲ್ಲೆಲ್ಲ ಬಂದ್ರೆ ಫ್ಯಾಮ್ಲಿ ಜೊತೆಗೆ. ಸೊ ಆರಾಮಾಗಿ ಹೋದ್ವಿ ನಾವು ಮೇಲೆ. ಫುಲ್ ಗ್ರೀನ್ ಇತ್ತು ನಾವು ಹೋದಾಗಂತೂ. ತನ್ನೂ ಫೋಟೋ ತೆಗಿ ಮಮ್ಮಿ ಅಲ್ಲಾಕತ್ತಿದ್ದ. ಸೊ ಅವನು ಇಷ್ಟು ಫೋಟೋ ತೆಗೆದ್ವಿ, ನಾವು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಆ ನೇಚರ್ ಒಳಗೆ. ಸೊ ಹಾಗೆ ಹೋಗೋಣತ್ತು ಬರ್ರಿ ಮ್ಯಾಲೆ. ಇದೇನು ನೋಡತ್ತಿರಲ್ಲ ಇದೇ ಗುಹೆದು ಮೇನ್ ಎಂಟ್ರೆನ್ಸ್. ಸೊ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೆದದ್ರಿ, ನಾ ಏನೇನು ಇಂಪ್ರೂವ್ಮೆಂಟ್ ಮಾಡ್ಲಾಗತ್ತಾರ. ಸೊ ನೋಡ್ರಿ ಗುಹೆ ಹೆಂಗೆ ಕಾಣಿಸ್ತದ. ಸೊ ಬರ್ರಿ ಒಳಗೆ ಹೋಗೋನು. ಫಸ್ಟ್ ಟೈಮ್ ನಾವು ಬಂದೀವಿ ಗುಹೆಗೆ. ಸೊ ಇಲ್ಲಿ ಏನಂದ್ರೆ ಅಷ್ಟೇ ಒಳಗಡೆ ಸೌಂಡ್ ಮಾಡುವಂಗಿಲ್ಲ, ಮಾತಾಡೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ರಲ್ಲಿ. ಸೊ ಅಲ್ಲೆಲ್ಲ ಜೇನ್ ಭಾಳ ಕಟ್ಕೊಂಡವಂತ್ರಿ, ಹಾಗಾಗಿ ಏನು ಸೌಂಡ್ ಮಾಡಂಗಿಲ್ಲ ಅಂತೇಳಿ ಬೋರ್ಡ್ ಹಾಕಿದ್ರು. ಸೊ ನಾವು ಹಂಗೆ ಏನೂ ಮಾತಾಡಲಿಲ್ಲ ಅಲ್ಲಿ ಒಳಗಡೆ, ಹಂಗೆ ಹೋಗ್ಬಿಟ್ವಿ. ಹಂಗೆ ನೋಡ್ಕೊಂಡು ಹೊಂಟಿವಿ. ಬರ್ರಿ ಹೋಗು. ಮತ್ತು ಭಸ್ಮಾಸುರನ ಕತಿ ಬಗ್ಗೆ ಆಲ್ರೆಡಿ ನಾನು ಅಲ್ಲಿ ಯಾಣ ಕೇವ್ಸ್ ಎಂಟ್ರ್ ಆಗ್ತಿದ್ದಂಗೆ ಒಂದು ದೊಡ್ಡ ಪೋಸ್ಟರ್ ಹಾಕ್ಯಾರ. ಸೊ ಯಾರಿಗೂ ಓದಾಕಂತೂ ಆಗಲ್ಲ. ಸೊ ಬರ್ರಿ ನಾನೇ ಹೇಳ್ತೀನಿ ಅಂತೇಳಿ. ಶಿವ ವರ ಪಡೆದಿರ್ತಾನೆ ಭಸ್ಮಾಸುರನಿಂದ. ಸೊ ಆ ಭಸ್ಮಾಸುರ ಏನು ಮಾಡ್ತಾನೆ, ಶಿವನನ್ನೇ ಕೊಲ್ಲಕ್ಕೆ ಬಂದಿರ್ತಾನೆ. ಅವಾಗ ಶಿವ ಏನು ಮಾಡ್ತಾನೆ, ಮೋಹಿನಿ ರೂಪದಾಗ ಬಂದು ಅವನ ಭಸ್ಮಾಸುರನಿಗೆ ನೃತ್ಯ ಮಾಡ್ಲಿಕ್ಕೆ ಹೇಳ್ತಾನೆ. ಆ ನೃತ್ಯದ ಮೂಲಕ ಭಸ್ಮಾಸುರ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಅಲ್ಲೇ ನಾಶ ಆಗ್ತಾನೆ ರೀ. ಅದೇ ನಾಶಪಡಿಸಿಕೊಳ್ಳಲು ಕಾರಣವಾದ ಸ್ಥಳ ಅಂಥೇಳಿ ಇದು ಹಿಸ್ಟ್ರೊಳಗೆ ಉಲ್ಲೇಖ ಆದ ಪುರಾಣದ ಪ್ರಕಾರ. ಸೊ ಇಲ್ಲಿ ಮೇನ ಭೈರವೇಶ್ವರ ಶಿಖರ 100 ಮೀಟ್ರ್ ಎತ್ತರ ಐತಿ, ಮತ್ತು ಮೋಹಿನಿ ಶಿಖರ 90 ಮೀಟ್ರ್ ಎತ್ತೈತಿ. ಇಷ್ಟು ದೊಡ್ಡ ಕಾಡಿನ ಮಧ್ಯೆ ಈ ಥರ ಕೇವ್ಸ್ ಆಗ್ಬೇಕಂದ್ರೆ ಹೆಂಗದ ನೋಡ್ರಿ ನೇಚರ್. ಸೊ ಅದೊಂದು ವಿಸ್ಮಯ ಅಂತಲೇ ಹೇಳ್ಬೋದು. ಸೊ ಇಂಥದ್ದು ಈಗ ನಮಗೆ ನೋಡೋಕೆ ಸಿಗ್ತದಲ್ಲ, ನಾವೇ ಅದೃಷ್ಟ. ನೋಡ್ರಿ ಒಳಗೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೆದದ, ಇನ್ನೂ ಎಲ್ಲ ಮಾಡಾಕತ್ತಾರ. ಸೊ ಆ ಕೇವ್ಸ್ ಒಳಗೆ ಹೋದಿವಿ ಅಂದ್ರೆ ಭಾರಿ ಶಾಂತ, ಅಲ್ಲೆಲ್ಲಿ ಸ್ವಲ್ಪ ನೀರು ಬೀಳಾಕತ್ತಿದ್ವು. ಸೊ ಮಸ್ತ್ ಅದ ರೀ ಯಾಣ, ಮಸ್ಟ್ ವಿಸಿಟ್ ಮಾಡ್ರಿ ಈ ಪ್ಲೇಸ್ ಅಂತ ಹೇಳ್ತೀನಿ. ಒಂಥರ ಹಿಸ್ಟೋರಿಕಲ್ ಪ್ಲೇಸ್. ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ವಿ ಡ್ರೋನ್ ಹಾರಿಸ್ಬೇಕಂತ ಹೇಳಿ. ಬಟ್ ಡ್ರೋನ್ ಅಲ್ಲ ಅಂತಂದ್ವಿ, ಯಾಕಂದ್ರೆ ಜೇನ ಕಡಿದು 2-3 ಜನ ಸತ್ತಾರಂತ. ಹಾಗಾಗಿ ಅವಾಗ ಹೇಳಿದ್ರು ಡ್ರೋನ್ ಕಂಪ್ಲೀಟ್ಲಿ ಬಂದ್ ಮಾಡಿದ್ವಿ. ಡ್ರೋನ್ ಹಾರಿಸ್ತಾನೆ ಜೇನ್ ಎದ್ದು ಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ಜೇನು ಭಾಳ ಅದಾವತ್ತ.
ಡೇಂಜರ್ ಐತಲ್ಲಿ. ನಡಿ ಜಿಗದ್ನ. ನಡಿ. ತನ್ನ ಹೆಂಗಿತ್ತು? ಸೂಪರ್ ಇತ್ತು, ಭಾರಿ ಭಾರಿ ಇತ್ತು. ಇದು ಲೈಕ್ ಮತ್ತು ಸಾವಕಾಶ ಮತ್ತೆ ಜೇಜಿ ಅದ. ಅಲ್ಲೇನು ಕಾಣತ್ತದಲ್ಲ ಅದೇ ಮೋಹಿನಿ ಶಿಖರ. ಅದು 90 ಮೀಟರ್ ಎತ್ತರ. ಅದ್ರ ಹತ್ರ ಹೋಗೋಕ್ಕಾಗಲ್ಲ ನಾವು, ಅಷ್ಟೇ ದೂರಿಂದ ನಿಂತ್ಕೊಂಡು ನೋಡೋದಷ್ಟೇ. ಇಲ್ಲೊಂದು ಕೆಳಗಡೆ ಒಂದು ಚಿಕ್ಕ ಟೆಂಪಲ್ ಅದ, ಆ ಟೆಂಪಲ್ ನೋಡೋಕೆ ಬಾರಿ ಇರುತ್ತೆ ಫಸ್ಟ್. ಸೊ ಬರ್ರಿ ಟೆಂಪಲ್ಗೆ ಹೋಗೋಣ ಫಸ್ಟ್. ಆಮೇಲೆ ನೋಡ್ರಿ ಇಲ್ಲಿ ಹೆಂಗದ ಗೊತ್ತೇನು, ಫುಲ್ ಒಂದು ಸರೌಂಡಿಂಗ್ ಆಗ್ಬೋದು. ಹಿಂಗೆ ಒಂದು ಈ ಕಡೆಯಿಂದ ಹೋಗಿ ಹಿಂಗೆ ಬರ್ಬೋದು, ಆ ಥರ ಸಿಸ್ಟಮ್ ಮಾಡ್ಯಾರ ಇಲ್ಲಿ. ಸೊ ಅಷ್ಟು ಕ್ಲೀನ್ ಅದ ಪ್ಲೇಸ್. ನೇಚರ್ ಒಳಗಂದ್ರೂ ಇಷ್ಟು ಕ್ಲೀನ್ ಅದ ನೋಡ್ರಿ, ಮಸ್ತ್ ಅದ. ಇದೊಂದು ಟೆಂಪಲ್ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಇಲ್ಲಿ. ಸೊ ಅದೇನು ಚಿಕ್ಕ ಶಿಖರ ಕಾಣತ್ತಲ್ಲ ಅದೇ ಮೋಹಿನಿ ಶಿಖರ. ಇಲ್ಲೆಲ್ಲ ಫೋಟೋಶೂಟ್ ಅಂತೂ ತುಂಬ ಜನ ಫೋಟೋಶೂಟ್ ಮಾಡ್ಕೊಳತ್ತಿದ್ರು. ಆ ಟೆಂಪಲ್ ಅಷ್ಟೇ ಮಸ್ತ್ ಇತ್ತು. ಸೊ ನಾವೆಲ್ಲ ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡ್ಕೊಂಡ್ವಿ, ಹುಡುಗರಿಗೆಲ್ಲ ಕುಂಟಿ ಫೋಟೋ ಎಲ್ಲ ತೆಗಿದ್ವಿ. ಸೊ ಕ್ಲೋಸ್ ಇತ್ತು ಟೆಂಪಲ್. ಮೋಸ್ಟ್ಲಿ ಮಾರ್ನಿಂಗೆಲ್ಲ ಪೂಜೆ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರೆ ಅನ್ಸುತ್ತಾ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡ್ರಿ ಎಷ್ಟು ಚಂದದ, ಒಂಥರ ಸಿನಿಮ್ಯಾಟಿಕ್ ಫೀಲ್ ಕೊಡ್ತದೆ. ಸೊ ಇಬ್ಬರು ಅಲ್ಲಿ ಇದ್ಕೊಂಡು ಪೋಸ್ ಕೊಡ್ಲಾತ್ತೀವಿ, ನಾವು ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ಬಂದ್ವಿ ವಾಪಸ್. ಸೊ ಇಷ್ಟಿತ್ತು ರೀ ನಮ್ದು ಇವತ್ತಿನ ಜರ್ನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ನಾ ಹಿಂದಿನ ಒಂದು ಮಾಗೋಡ್ ವಾಟರ್ ಫಾಲ್ಸ್ ಅಂತೇಳಿ ವಿಡಿಯೋ ಬಿಟ್ಟಿದ್ದೆ. ಯಾಣ ಬರೋಕ್ಕಿಂತ ಮೊದಲೇ ನಿಮಗೆ ಅದು ಹತ್ತೈತಿ. ಸೊ ಅದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಅದನ್ನು ಮಸ್ತ್ ಐತಿ. ಸೊ ಯಾರೆಲ್ಲ ಯಾಣಕ್ಕೆ ಬರತ್ತಿರಲ್ಲ ಅದೊಂದು ವಿಸಿಟ್ ಮಾಡಿ ಇಲ್ಲಿ ಬರ್ರಿ, ಯಾಕಂದ್ರೆ ಅಷ್ಟು ಭಾರಿ ಪ್ಲೇಸ್ ಐತದ್ದು. ಹಿಡನ್ ವಾಟರ್ ಫಾಲ್ಸ್ ಅಂತಲೇ ಹೇಳ್ಬೋದು. ಸೊ ಅದಂತೂ ಫುಲ್ ಕಾಡು, ದಟ್ ಇದ್ರೊಳಗೆ ಕಾಡಲ್ಲದೆ ಮತ್ತು ಗುಡ್ಡಗಳ ನಡಬಾರ್ಕ್ ಐತದು ವಾಟರ್ ಫಾಲ್ಸ್. ಭಾಳ ಎತ್ತರದಿಂದ ನೀರು ಬೀಳ್ತದೆ. ಸೊ ಮಸ್ಟ್ ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ, ನಮ್ದು ಇನ್ನೂ ನಮಗೂ ಎಂಕರೇಜ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಮಾಡ್ಲಕ್ಕಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ. ಬಾಯ್. ಮೊಬೈಲ್ ಬೇಕೇನಾ?